ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬಾಸುಮತಿ ರೈಸ್ನಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಉದ್ರಿಯಾಗಿ ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಹೇಳ್ತಾರೆ ಅನ್ನ ಮಿಲ್ದೋಗುತ್ತೆ, ಬಾಸುಮತಿ ರೈಸಲ್ಲಿ ಪರ್ಫೆಕ್ಟಾಗಿ ಬರಲ್ಲ ಅಂತ. ನಾನು ನಿಮಗೆ ಹೇಗೆ ಮಾಡೋದಂತ ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡ್ದೆ ಹಾಗೆ ನೋಡಿ, ಆವಾಗಲೇ ಗೊತ್ತಾಗತ್ತು ನಿಮಗೆ ಹೇಗೆ ಮಾಡ್ತೀನಿ ರೆಸಿಪೀಸ್ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಒಂದಕ್ಕೊಂದು ಅನ್ನ ಅಂಟದಲ್ಲೇ ಎಷ್ಟು ಉದ್ರಿಯಾಗಿ ಒಳ್ಳೆ ನೀಟಾಗಿ ಬಂದಿದೆ ಅಂತ. ಈ ಒಂದು ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ಗೊತ್ತಾಗುತ್ತೆ. ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು 4 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ 2 ಲೋಟ ಅಕ್ಕಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದ ನಂತರ ಏನು ಹಾಕಬೇಕು ಅಂದರೆ, ಉದ್ದುದ್ದಕ್ಕೆ ಹೆಚ್ಚಿಟ್ಟಂಥ 4 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ದಪ್ಪ ಈರುಳ್ಳಿನೇ 4 ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಬಾಸುಮತಿ ರೈಸಲ್ಲಿ ಬಿರಿಯಾನಿ ಮಾಡೋದು ತುಂಬ ಈಸಿನೇ, ಏನು ಕಷ್ಟ ಅನಿಸಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಫಾಲೋ ಮಾಡೋ ಮೆಥಡ್ಗಳು ಕರೆಕ್ಟಾಗಿ ಮಾಡಬೇಕು. ಈ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ಗೊತ್ತಾಗುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ 3 ಚಕ್ಕೆ, 2 ಲವಂಗ, ಒಂದು 2-3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಇಷ್ಟೇ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಅದೇ ಒಂಥರ ಘಾಟ್ ಹೊಡೆಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಸ್ ಹಾಕ್ಕೊತಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ನಾರ್ಮಲಾಗಿ ಸ್ವಲ್ಪ ಹಾಕ್ಕೊಳ್ಳಿ. ನಮ್ಮೂರ ಕಡೆ ಎಲ್ಲ ಪಲಾವ್ ಎಲೆ ಅಂತ ಸಿಗುತ್ತೆ, ನಾನು ತಂದು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಪಲಾವ್ ಎಲೆ ಅಂತ ಏನಂತ ನಿಮ್ಗೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಿಮಗೆ ಸಿಕ್ಕಿಲ್ಲ ಅಂದರೆ ಅದು ಆಪ್ಷನಲ್ಲೇ, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನೋಡಿ, ಇಲ್ಲಿ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕನ್ನ ಚೆನ್ನಾಗಿ ಬಾಡಿಸ್ಕೊಬೇಕು. 4 ಹಸಿಮೆಣಸಿನ್ಕಾಯಿನ ನಾನು ಟೇಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಹಾಕಿಬಿಟ್ಟು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಯಾವತ್ತೂ ನಾವು ಮಸಾಲ ರೈಸ್ ಈ ಥರ ಎಲ್ಲ ಮಾಡಿದಾಗ ಅಚ್ಕಾರದ ಪುಡಿ 1 ಸ್ಪೂನ್ ಹಾಕಿದರೆ 2 ಸ್ಪೂನ್ ನಾವು ಧನಿಯಾ ಹಾಕ್ಕೋಬೇಕು. ಆವಾಗಲೇ ಟೇಸ್ಟ್ ಇರುತ್ತೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಆಲ್ರೆಡಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಈ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ 4 ಹಾಕ್ಕೊಂಡಿದ್ದೀನಿ ನಾನು. 1 ಇಡೀ ಕೊತ್ತಂಬರಿ ಸೊಪ್ಪು, 1 ಇಡೀ ಪುದೀನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಿಷ್ಟು ಮಸಾಲೂ ಎಣ್ಣೆಲಿ ಚೆನ್ನಾಗಿ ಬಾಡಬೇಕು ಫ್ರೆಂಡ್ಸ್. ಅಷ್ಟೇ ಟೇಸ್ಟ್ ಕೊಡೋದು ಈ ಒಂದು ವೆಜಿಟೇಬಲ್ ಬಿರಿಯಾನಿಗೆ. 4 ಟೊಮೊಟೊ ಹಣ್ಣನ್ನು ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ ಮತ್ತು ಮಸಾಲನೂ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ. ಈಗ ನಾನು 2 ಟೇಬಲ್ ಸ್ಪೂನ್ ಆದಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಸಾಮಾನ್ಯ ಅಡುಗೆ ಮಾಡೋದಕ್ಕೆ ಕಲ್ಲುಪ್ಪೆ ನಾನು ಬಳಸೋದು ಫ್ರೆಂಡ್ಸ್. ನಿಮಗೆ ಬೇಡ, ಇಲ್ಲ ಕಲ್ಲುಪ್ಪು ಅಂದರೆ ನೀವು ಪುಡಿ ಉಪ್ಪು ಕೂಡ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಟೈಮ್ನಲ್ಲಿ ಈ ಒಂದು ಬಾಸುಮತಿ ರೈಸ್ನ ನಾವು ತೊಳೆದ್ಬಿಟ್ಟು ನೆನೆಯೋಕ್ಕಿಡಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೋಕಾಗೋಕ್ಕೆ ಒಂದು ದಿವಸ ಇಟ್ಕೊಂಡಿರ್ತಾ ಇದ್ದೀನಿ. ನೋಡಿ, ಇವಾಗ ಒಗ್ಗರಣೆ ಆ ಸ್ಟೇಜಿಗೆ ಬಂದಾಗೆ ಟೊಮೊಟೊನ ಹಾಕಿದ ಮೇಲೇ ನೀವು ಅಕ್ಕಿನ ತೊಳೆದ್ಬಿಟ್ಟು ನೆನೆಯೋಕ್ಕಿಡಬೇಕು. ಈಗ ತರಕಾರಿಗಳನ್ನ ಹೆಚ್ಚಿಬಿಟ್ಟು ತೊಳೆದಿಟ್ಕೊಂಡಿರ್ತೀವಲ್ಲ, ಆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಯಾಕಂದರೆ ಟೊಮೊಟೊ ಹಣ್ಣು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆಗೆ ತರಕಾರಿಗಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತರಕಾರಿ ಒಳಗೆಲ್ಲ ನೀಟಾಗಿ ಮಸಾಲ ಹತ್ತೋ ತನಕ ಬಾಡಿಸೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಾಡಿಸೋದೇ ನಮಗೆ ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ನಿಮಗೆ ಪರ್ಫೆಕ್ಟಾಗಿರೋ ಒಂದು ವೆಜಿಟೇಬಲ್ ಬಿರಿಯಾನಿ ನಿಮಗೆ ಸಿಗುತ್ತೆ. ಈಗ 2 ಟೇಬಲ್ ಸ್ಪೂನ್ ಆದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಂದಿನಿ ತುಪ್ಪನೇ ನಾನು ಯೂಸ್ ಮಾಡೋದು, ಅದಕ್ಕೆ ನಂದಿನಿ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಮಾಡಿದಂಥ ತುಪ್ಪ ಇದ್ದರೆ ಇನ್ನೂ ಉತ್ತಮ, ತುಂಬ ಚೆನ್ನಾಗಿ ಟೇಸ್ಟು ಫ್ಲೇವರು ಕೊಡುತ್ತೆ. ಈಗ ನಾವು 2 ಲೋಟಕ್ಕೆ 4 ಲೋಟ ನೀರು ಹಾಕ್ಕೊಬೇಕು. ನೋಡಿ, ಬಾಸುಮತಿ ರೈಸು ನೆಂದಿದೆ ಚೆನ್ನಾಗಿ. ಈಗ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಅಳೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಲೋಟ ಹಾಕಿದ್ದೀನಿ, ಮತ್ತು ಇನ್ನೂ 3 ಲೋಟ ಹಾಕಬೇಕು. 2 ಲೋಟ ಹಾಕಿದ್ದೀನಿ, ಇನ್ನೊಂದು 3 ಲೋಟ ಹಾಕ್ಕೊತಾ ಇದ್ದೀನಿ. ನೋಡಿ, 4 ಲೋಟ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮೆಜರ್ಮೆಂಟು ಕರೆಕ್ಟಾಗಿ ನಾನು ಹಾಕೋದ್ರಿಂದನೇ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ವೆಜಿಟೇಬಲ್ ಬಾಸುಮತಿ ರೈಸ್ ಬಿರಿಯಾನಿಗೆ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ.
ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರು ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಇವಾಗ ಮತ್ತೆ ನಾನು 1 ಟೇಬಲ್ ಸ್ಪೂನ್ ಆದಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪುಡಿ ಉಪ್ಪು ಇದ್ದರೆ ಪುಡಿ ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ನೀರು ಕುದಿ ಬಂದ ತಕ್ಷಣ ಅಕ್ಕಿನ ನಾವು ತೊಳೆದು ನೆನೆಯಕ್ಕಿಟ್ಟಿರ್ತೀವಲ್ಲ, ಆ ಅಕ್ಕಿನ ಒಂಚೂರು ನೀರಿಲ್ದಲೆ ಈ ಥರ ಸೋಸ್ಕೊಬೇಕು. ಸ್ಟ್ರೈನ್ ಮಾಡಿದ ನಂತರ ನೋಡಿ, ಈ ಥರ ಅಕ್ಕಿ ಫುಲ್ ನೆಂದು ಚೆನ್ನಾಗಿ ಆದ ನಂತರ ಈ ಥರ ಕುದಿಯುತ್ತಲ್ಲ, ಮಸಾಲ ಕುದ್ದು ಬರಬೇಕಾದ್ರೆ ನೀವು ಸೋಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಬೇಕು. ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲೇ ಇವಾಗ ಬೇಯಬೇಕು. ಇದೊಂದು ಐ ಫ್ಲೇಮಲ್ಲಿ ಇಡಬೇಡಿ, ಸಿಮ್ಮಲ್ಲೇ ಬೇಯಬೇಕು. ಯಾಕಂದರೆ ನಾವು ಕರೆಕ್ಟಾಗಿ ಅಳತೆ ನೀರಿಟ್ಟಿರೋದ್ರಿಂದ ಸಿಮ್ಮಲ್ಲಿ ಬೆಂದಾಗಲೇ ಅದು ನೀಟಾಗಿ ಒಂದಕ್ಕೊಂದು ಅಂಟದಲ್ಲೇ ನೀಟಾಗಿ ಉದ್ರಿಯಾಗಿ ಬರುತ್ತೆ. ಐ ಫ್ಲೇಮಲ್ಲಿ ನೀವು ಇಟ್ಬಿಟ್ರೆ ಒಂದನ್ನು ಬೇಯುತ್ತೆ, ಒಂದನ್ನು ಬೇಯಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಡಬೇಕು. ನೋಡಿ, ಈ ಥರ ಬೇಯಕ್ಕೆ ಬಿಡೋಕ್ಕೆ ಇಂಥ ಮುಂಚೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಒಂದು ಭಾರವಾದ ವಸ್ತುನ ಅದ್ರ ಮೇಲೆ ಇಡಬೇಕು. ಕಲ್ಲಾದರೂ ಆಯಿತು, ಬಿಸಿನೀರಾದರೂ ಇಟ್ಬಿಡಿ, ಈ ಥರ ಮುಚ್ಚಳದ ಮೇಲೆ ಇಟ್ಬಿಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ, ಬಾಸುಮತಿ ರೈಸು ಅಳತೆನೇ ಫ್ರೆಂಡ್ಸ್. ಯಾವತ್ತು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೆ. ನೋಡಿ, ಮತ್ತೆ ಓಪನ್ ಮಾಡಿಬಿಟ್ಟು ಒಂದು ಅರ್ಧ ಲೆಮನ್ನ ಹಿಂಡ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಪುದೀನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ಯಾಕಂದರೆ ಕೆಳಗಡೆ ಬೆಂದಿರುತ್ತೆ, ಒಂದೊಂದು ಸತಿ ಮೇಲ್ಗಡೆ ಬೆಂದಿರಲ್ಲ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ದಮ್ನಲ್ಲಿ ಬಿಡೋದ್ರಿಂದ ಎಲ್ಲ ಅಕ್ಕಿನೂ ನೀಟಾಗಿ ಬೆಂದಿಬಿಡುತ್ತೆ. ಮತ್ತು ಒಂದಕ್ಕೊಂದು ಅಂಟದಲ್ಲೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಅಂಟ್ಕೊಳಲ್ಲ ಒಂದಕ್ಕೊಂದು ಅಕ್ಕಿ, ಮತ್ತೆ ಮಿಲ್ದೋಗಲ್ಲ. ಯಾವತ್ತು ಸಿಮ್ಮಲ್ಲೇ ಇಟ್ಟು ಕುಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ದಮ್ಮಲ್ಲಿ ಬಿಡೋಣ. ಕೆಲವರು ಚಪಾತಿ ಮಾಡೋ ಹಂಚು ಅಥವಾ ದೋಸೆ ಹಂಚನ್ನ ಕೆಳಗಿಟ್ಬಿಟ್ಟು ಆಮೇಲೆ ದಮ್ಮಲ್ಲಿ ಇಡ್ತಾರೆ. ನಾನು ಹಾಗೆ ಇಟ್ಟಿದ್ದೀನಿ. 2 ನಿಮಿಷ ಆದ ನಂತರ ನೋಡಿ ಎಷ್ಟು ಉದುರಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಕೆಲವ್ರಿಗೆ ಬಾಸುಮತಿ ರೈಸ್ನಲ್ಲಿ ಮಿಲ್ದೋಗುತ್ತೆ ಅಂತಾರೆ. ಪರ್ಫೆಕ್ಟ್ ಮೆಜರ್ಮೆಂಟಿಂದ ಮಾಡಿದರೆ ಫ್ರೆಂಡ್ಸ್ ಮಿಲ್ದೋಗಲ್ಲ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇದನ್ನು ವೆಜಿಟೇಬಲ್ ರೈಸ್ ಇಷ್ಟಪಡ್ತೀರೋ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಆವಾಗಲೇ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಡೈಲಿ ಬರೋದು. ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಧನ್ಯವಾದಗಳು. ಟಾಟಾ, ಬಾಯ್.